ಇಲ್ಲಿವರೆಗೂ ಎಲ್ಲನೂ ಚೆನ್ನಾಗಿದೆ. ಆದರೆ ನಾವು ಹೊಸ ಹೊಸ ವಿಷಯಗಳನ್ನು ಕಲಿಯುತ್ತಲೇ ಇರಬೇಕು. ಇಲ್ಲದೇ ಇದ್ದರೆ ಹಿಂದೆ ಬೀಳ್ತೀವಿ. ನಾನು ಇದರೊಂದಿಗೆ ಸ್ವಲ್ಪ ಮಟ್ಟಿಗೆ ಏಕೀಭವಿಸುತ್ತೇನೆ. ಇಂಗ್ಲೀಷನ್ನು ಕಲಿಯಲಿಕ್ಕೆ ನೀವು ಎಂದಾದರೂ ಇಂತಹ ವಿಡಿಯೋಗಳನ್ನು ನೋಡಿದ್ದೀರಾ? ಹೆಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ನಮ್ಮ ದಿನನಿತ್ಯ ಬಳಸ್ತಕ್ಕಂತಹ ಮಾತುಗಳನ್ನು, ನಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಬರ್ತಕ್ಕಂತಹ ವಾಕ್ಯಗಳನ್ನು ತೆಗೆದುಕೊಂಡೇ ಇಂಗ್ಲೀಷನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಇಂತಹ ವಾಕ್ಯಗಳನ್ನು ಹೇಳಲಿಕ್ಕೆ ಯಾವ ಸ್ಟ್ರಕ್ಚರನ್ನು ಬಳಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ. ಹೀಗೆ ಕನ್ನಡದಿಂದಲೇ ಇಂಗ್ಲೀಷನ್ನು ಸುಲಭವಾಗಿ ಕಲಿಯಲು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಮೊಬೈಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನೇರವಾಗಿ ನಿಮಗೆ ಸಿಗ್ತವೆ. ಈಗಾಗಲೇ ನೀವು ಈ ಕೆಲಸವನ್ನು ಮಾಡಿದರೆ ಮತ್ತೆ ಮಾಡಬೇಕಾದ ಅಗತ್ಯ ಇಲ್ಲ. ಇಂಗ್ಲೀಷನ್ನು ಕಲಿಯಲು ಇಚ್ಛಿಸುವವರಿಗೆ, ಇಂಗ್ಲೀಷ್ನ ಬಗ್ಗೆ ಆಸಕ್ತಿ ಇರೋರಿಗೆ ನಮ್ಮ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಅವರು ಹೇಳಿದ್ದು ಸ್ವಲ್ಪ ಮಟ್ಟಿಗೆ ನಿಜಾನೇ. ನಾನು ಈ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಬಗೆಹರಿಸಬಲ್ಲೆ. ಅವಳು ಸ್ವಲ್ಪ ಮಟ್ಟಿಗೆ ಬದಲಾಗಿದ್ದಾಳೆ. ಸ್ವಲ್ಪ ಮಟ್ಟಿಗೆ ನಾನು ಆತನೊಂದಿಗೆ ಏಕೀಭವಿಸುತ್ತೇನೆ. ನಾನು ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ ಮಾತನಾಡಬಲ್ಲೆ. ಅಂದರೆ ಯಾವುದಾದ್ರೂ ಒಂದು ಕೆಲಸವನ್ನಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಆಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಅಂತ ಹೇಳ್ತಾ ಇರ್ತೀವಿ. ಅಂದರೆ ಪೂರ್ತಿಯಾಗಿ ಅಲ್ಲ, ಸ್ವಲ್ಪ ಮಟ್ಟಿಗೆ. ಹೀಗೆ ಸ್ವಲ್ಪ ಮಟ್ಟಿಗೆ ಅಂತ ಹೇಳುವ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಸ್ಟ್ರಕ್ಚರ್ ಟು ಸಮ್ ಎಕ್ಸ್ಟೆಂಟ್. ಈಗ ಎಲ್ಲ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತಾನೆ. ಫಸ್ಟ್ ಟೈಮ್ ಕೇಳಿಸ್ಕೊಳ್ಳಿ, ಸೆಕೆಂಡ್ ಟೈಮ್ ನನ್ನ ಜೊತೆ ಹೇಳ್ತಾ ಹೋಗಿ. ಅವರು ಹೇಳಿದ್ದು ಸ್ವಲ್ಪ ಮಟ್ಟಿಗೆ ನಿಜಾನೇ. ವಾಟ್ ಎವರ್ ದೇ ಸೆಡ್ ಈಸ್ ಟ್ರೂ ಟು ಸಮ್ ಎಕ್ಸ್ಟೆಂಟ್. ವಾಟ್ ಎವರ್ ದೇ ಸೆಡ್ ಈಸ್ ಟ್ರೂ ಟು ಸಮ್ ಎಕ್ಸ್ಟೆಂಟ್. ನಾನು ಈ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಬಗೆಹರಿಸಬಲ್ಲೆ. ಅಂದರೆ ಪೂರ್ತಿಯಾಗಿ ಅಲ್ಲ, ಸ್ವಲ್ಪ ಮಟ್ಟಿಗೆ ಬಗೆಹರಿಸಬಲ್ಲೆ. ಐ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಟು ಸಮ್ ಎಕ್ಸ್ಟೆಂಟ್. ಐ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಟು ಸಮ್ ಎಕ್ಸ್ಟೆಂಟ್. ಅವಳು ಸ್ವಲ್ಪ ಮಟ್ಟಿಗೆ ಬದಲಾಗಿದ್ದಾಳೆ. ಶಿ ಹ್ಯಾಸ್ ಚೇಂಜ್ಡ್ ಟು ಸಮ್ ಎಕ್ಸ್ಟೆಂಟ್. ಶಿ ಹ್ಯಾಸ್ ಚೇಂಜ್ಡ್ ಟು ಸಮ್ ಎಕ್ಸ್ಟೆಂಟ್. ಸ್ವಲ್ಪ ಮಟ್ಟಿಗೆ ನಾನು ಆತನೊಂದಿಗೆ ಏಕೀಭವಿಸುತ್ತೇನೆ. ಅಂದರೆ ಆತ ಏನು ಹೇಳ್ತಾ ಇದ್ದೇನೋ ಎಲ್ಲವುದನ್ನು ಒಪ್ಕೊಳ್ಳೋದಿಲ್ಲ, ಸ್ವಲ್ಪ ಮಟ್ಟಿಗೆ ಆತ ಹೇಳೋದು ಸರಿ ಅಂತೇಳಿ ನಾನು ಒಪ್ಕೊಳ್ತೀನಿ ಅಂತ ಹೇಳೋದು. ಐ ಅಗ್ರಿ ವಿತ್ ಹಿಮ್ ಟು ಸಮ್ ಎಕ್ಸ್ಟೆಂಟ್. ಐ ಅಗ್ರಿ ವಿತ್ ಹಿಮ್ ಟು ಸಮ್ ಎಕ್ಸ್ಟೆಂಟ್. ನಾನು ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ ಮಾತನಾಡಬಲ್ಲೆ. ಇದು ನಿಮ್ಮ ಟಾಸ್ಕ್. ಇಲ್ಲಿವರೆಗೂ ಎಲ್ಲನೂ ಚೆನ್ನಾಗಿದೆ. ಇಲ್ಲಿವರೆಗೂ ನಾನು ಅಲ್ಲಿಗೆ ಹೋಗಿಲ್ಲ. ಇಲ್ಲಿವರೆಗೂ ಆಕೆ ಮನೆಗೆ ಬಂದೇ ಇಲ್ಲ. ಇಲ್ಲಿವರೆಗೂ ನೀನು ಮನೆ ಬಾಡಿಗೆ ಕಟ್ಟಿಲ್ಲ. ಇಲ್ಲಿವರೆಗೂ ಅವರು ನನ್ನ ಜೊತೆ ಮಾತಾಡಿಲ್ಲ. ಇಲ್ಲಿಯವರೆಗೂ ಅಂತ ಹೇಳುವ ಸಂದರ್ಭದಲ್ಲಿ ಬಳಸ್ತಕ್ಕಂತಹ ಫ್ರೇಸ್ ಸೋ ಫಾರ್. ಇಲ್ಲಿವರೆಗೂ ಎಲ್ಲನೂ ಚೆನ್ನಾಗಿದೆ. ಎವ್ರಿಥಿಂಗ್ ಈಸ್ ಫೈನ್ ಸೋ ಫಾರ್. ಎವ್ರಿಥಿಂಗ್ ಈಸ್ ಫೈನ್ ಸೋ ಫಾರ್. ಇಲ್ಲಿವರೆಗೂ ನಾನು ಅಲ್ಲಿಗೆ ಹೋಗಿಲ್ಲ. ಐ ಹ್ಯಾವ್ ನಾಟ್ ಗಾನ್ ದೇರ್ ಸೋ ಫಾರ್. ಐ ಹ್ಯಾವ್ ನಾಟ್ ಗಾನ್ ದೇರ್ ಸೋ ಫಾರ್. ಇಲ್ಲಿವರೆಗೂ ಆಕೆ ಮನೆಗೆ ಬಂದಿಲ್ಲ. ಶಿ ಹ್ಯಾಸ್ ನಾಟ್ ಕಮ್ ಹೋಮ್ ಸೋ ಫಾರ್. ಶಿ ಹ್ಯಾಸ್ ನಾಟ್ ಕಮ್ ಹೋಮ್ ಸೋ ಫಾರ್. ಇಲ್ಲಿವರೆಗೂ ನೀನು ಮನೆ ಬಾಡಿಗೆ ಕಟ್ಟಿಲ್ಲ. ಯು ಹ್ಯಾವ್ ನಾಟ್ ಪೇಯ್ಡ್ ದ ಹೌಸ್ ರೆಂಟ್ ಸೋ ಫಾರ್. ಯು ಹ್ಯಾವ್ ನಾಟ್ ಪೇಯ್ಡ್ ದ ಹೌಸ್ ರೆಂಟ್ ಸೋ ಫಾರ್. ಇಲ್ಲಿವರೆಗೂ ಅವರು ನನ್ನ ಜೊತೆ ಮಾತಾಡಿಲ್ಲ. ದಿಸ್ ಈಸ್ ಯುವರ್ ಟಾಸ್ಕ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಸ್ಟ್ರಕ್ಚರ್. ನೀವು ಇಂತಹ ವಿಡಿಯೋಗಳನ್ನು ಎಂದಾದರೂ ನೋಡಿದ್ದೀರಾ? ನೀನು ಎಂದಾದರೂ ಕಾರು ಓಡಿಸಿದ್ದೀಯಾ? ನೀನು ಎಂದಾದರೂ ಪೇಪರ್ನಲ್ಲಿ ಬಂದಿದ್ದೀಯಾ? ನೀವು ಎಂದಾದರೂ ಪ್ರೀತಿಯಲ್ಲಿ ಬಿದ್ದಿದ್ದೀರಾ? ನೀನು ಎಂದಾದರೂ ನಿನ್ನ ಪರ್ಸನ್ನು ಕಳ್ಕೊಂಡಿದ್ದೀಯಾ? ಹೀಗೆ ಎಂದಾದರೂ ಅಂತ ಹೇಳ್ತಾ ಇದ್ದೀವಲ್ಲ, ಅಂತಹ ಸಂದರ್ಭದಲ್ಲಿ ಬಳಸ್ತಕ್ಕಂತಹ ಫ್ರೇಸ್ ಹ್ಯಾವ್ ಯು ಎವರ್. ಹ್ಯಾವ್ ಯು ಎವರ್. ನೀವು ಇಂತಹ ವಿಡಿಯೋಗಳನ್ನು ಎಂದಾದರೂ ನೋಡಿದ್ದೀರಾ? ಹ್ಯಾವ್ ಯು ಎವರ್ ಸೀನ್ ದೀಸ್ ಕೈಂಡ್ ಆಫ್ ವಿಡಿಯೋಸ್? ಹ್ಯಾವ್ ಯು ಎವರ್ ಸೀನ್ ದೀಸ್ ಕೈಂಡ್ ಆಫ್ ವಿಡಿಯೋಸ್? ನೀನು ಎಂದಾದರೂ ಕಾರ್ ಓಡಿಸಿದ್ದೀಯಾ? ಹ್ಯಾವ್ ಯು ಎವರ್ ಡ್ರೈವನ್ ಅ ಕಾರ್? ಹ್ಯಾವ್ ಯು ಎವರ್ ಡ್ರೈವನ್ ಎ ಕಾರ್? ನೀನು ಎಂದಾದರೂ ಪೇಪರ್ನಲ್ಲಿ ಬಂದಿದ್ದೀಯಾ? ಹ್ಯಾವ್ ಯು ಎವರ್ ಬೀನ್ ಆನ್ ಪೇಪರ್? ಹ್ಯಾವ್ ಯು ಎವರ್ ಬೀನ್ ಆನ್ ಪೇಪರ್? ನೀವು ಎಂದಾದರೂ ಪ್ರೀತಿಯಲ್ಲಿ ಬಿದ್ದಿದ್ದೀರಾ? ಹ್ಯಾವ್ ಯು ಎವರ್
fallen in love? Have you ever fallen in love? ನೀನು ಎಂದಾದರೂ ನಿನ್ನ ಪರ್ಸ್ ಕಳ್ಕೊಂಡಿದ್ದೀಯಾ? ದಿಸ್ ಈಸ್ ಯುವರ್ ಟಾಸ್ಕ್. ಲೆಟ್ಸ್ ಮೂವ್ ಟು ದ ಲಾಸ್ಟ್ ಒನ್. ನಮಗೆ ಇಂಗ್ಲೀಷ್ ಕಲಿಯೋದರಲ್ಲಿ ಹಿಂದೆ ಬೀಳೋದು ಇಷ್ಟ ಇಲ್ಲ. ನೀನು ದಿನಾಲೂ ಶಾಲೆಗೆ ಹೋಗದೇ ಇದ್ದರೆ ಓದಿನಲ್ಲಿ ಹಿಂದೆ ಬೀಳ್ತೀಯ. ನಾವು ಹೊಸ ವಿಷಯಗಳನ್ನು ಕಲಿಯುತ್ತಲೇ ಇರಬೇಕು, ಇಲ್ಲದೇ ಇದ್ದರೆ ಹಿಂದೆ ಬೀಳ್ತೀವಿ. ಅವನು ಕಷ್ಟಪಟ್ಟು ಕೆಲಸ ಮಾಡದೆ ಹಿಂದೆ ಬಿದ್ದ. ಅವಳು ವ್ಯಾಪಾರದಲ್ಲಿ ಹಿಂದೆ ಬಿದ್ದಿದ್ದಾಳೆ. ಯಾವುದೇ ಒಂದು ಕೆಲಸದಲ್ಲಾಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಾಗಿರ್ಬೋದು, ಹಿಂದುಳಿಯೋದು, ಹಿಂದೆ ಇರೋದು ಅಂದರೆ ಆ ಕೆಲಸವನ್ನು ಸಮರ್ಥವಾಗಿ ಮಾಡದೇ ಇರೋದು. ಅಂತಹ ಸಂದರ್ಭದಲ್ಲಿ ಇಂತಹ ವಾಕ್ಯಗಳನ್ನು ನಾವು ಬಳಸ್ತೇವೆ. ಇದಕ್ಕಾಗಿ ಬಳಸ್ತಕ್ಕಂಥ ಸ್ಟ್ರಕ್ಚರ್ ಫಾಲ್ ಬಿಹೈಂಡ್. ನಮಗೆ ಇಂಗ್ಲೀಷ್ ಕಲಿಯೋದರಲ್ಲಿ ಹಿಂದೆ ಬೀಳೋದು ಇಷ್ಟ ಇಲ್ಲ. ವಿ ಡೋಂಟ್ ಲೈಕ್ ಟು ಫಾಲ್ ಬಿಹೈಂಡ್ ಇನ್ ಲರ್ನಿಂಗ್ ಇಂಗ್ಲೀಷ್. ವಿ ಡೋಂಟ್ ಲೈಕ್ ಟು ಫಾಲ್ ಬಿಹೈಂಡ್ ಇನ್ ಲರ್ನಿಂಗ್ ಇಂಗ್ಲೀಷ್. ನೀನು ದಿನಾಲೂ ಶಾಲೆಗೆ ಹೋಗದೇ ಇದ್ದರೆ ಓದಿನಲ್ಲಿ ಹಿಂದೆ ಬೀಳ್ತೀಯ. ಯು ವಿಲ್ ಫಾಲ್ ಬಿಹೈಂಡ್ ಇನ್ ಸ್ಟಡೀಸ್ ಇಫ್ ಯು ಡೋಂಟ್ ಗೋ ಟು ಸ್ಕೂಲ್ ಡೈಲಿ. ಯು ವಿಲ್ ಫಾಲ್ ಬಿಹೈಂಡ್ ಇನ್ ಸ್ಟಡೀಸ್ ಇಫ್ ಯು ಡೋಂಟ್ ಗೋ ಟು ಸ್ಕೂಲ್ ಡೈಲಿ. ನಾವು ಹೊಸ ವಿಷಯಗಳನ್ನು ಕಲಿಯುತ್ತಲೇ ಇರಬೇಕು, ಇಲ್ಲದೇ ಇದ್ದರೆ ಹಿಂದೆ ಬೀಳ್ತೀವಿ. ವಿ ಶುಡ್ ಕೀಪ್ ಲರ್ನಿಂಗ್ ನ್ಯೂ ಥಿಂಗ್ಸ್, ಅದರ್ವೈಸ್ ವಿ ಫಾಲ್ ಬಿಹೈಂಡ್. ವಿ ಶುಡ್ ಕೀಪ್ ಲರ್ನಿಂಗ್ ನ್ಯೂ ಥಿಂಗ್ಸ್, ಅದರ್ವೈಸ್ ವಿ ಫಾಲ್ ಬಿಹೈಂಡ್. ಅವನು ಕಷ್ಟಪಟ್ಟು ಕೆಲಸ ಮಾಡದೆ ಹಿಂದೆ ಬಿದ್ದ. ಈ ಫೆಲ್ ಬಿಹೈಂಡ್ ವಿತೌಟ್ ವರ್ಕಿಂಗ್ ಹಾರ್ಡ್. ಈ ಫೆಲ್ ಬಿಹೈಂಡ್ ವಿತೌಟ್ ವರ್ಕಿಂಗ್ ಹಾರ್ಡ್. ಇಲ್ಲಿ ಬಿದ್ದ ಅಂದರೆ ಪಾಸ್ಟ್ ಟೆನ್ಸ್, ಆದ್ದರಿಂದ ಇಲ್ಲಿ ಫೆಲ್ಲನ್ನು ಯೂಸ್ ಮಾಡ್ತಾ ಇದ್ದೇವೆ. ವೆಲ್, ಅವಳು ವ್ಯಾಪಾರದಲ್ಲಿ ಹಿಂದೆ ಬಿದ್ದಿದ್ದಾಳೆ. ದಿಸ್ ಈಸ್ ಯುವರ್ ಟಾಸ್ಕ್. ಈ ಕೊನೆಯ 5ನೇ ಸೆಂಟೆನ್ಸ್ಗಳಿಂದವಲ್ಲ, ಅವುಗಳನ್ನು ಎಲ್ಲವನ್ನು ವಿಡಿಯೋ ಆದಮೇಲೆ ಕೊನೆಗೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ. ನಾವು ಪಾಸ್ ದ ವಿಡಿಯೋ, ಟೇಕ್ ದ ಸ್ಕ್ರೀನ್ಶಾಟ್. ಮೊದಲು ಕನ್ನಡದ ವಾಕ್ಯಗಳನ್ನ ಬರ್ಕೊಳ್ಳಿ. ಅವುಗಳ ಪಕ್ಕದಲ್ಲಿ ಅಥವಾ ಕೆಳಗಡೆ ಇಂಗ್ಲೀಷ್ಗೆ ಸಂಬಂಧಿಸಿದ ವಾಕ್ಯಗಳನ್ನು ಕೂಡ ಬರಿತಾ ಹೋಗಿ. ಎಲ್ಲವುದಕ್ಕಿಂತಲೂ ಮುಖ್ಯ, ಅವುಗಳನ್ನು ನಮ್ಮ ಡೈಲಿ ಕನ್ವರ್ಸೇಷನಲ್ಲಿ ಬಳಸ್ತಾ ಹೋಗೋದು. Now, coming to the interesting point of the day. We all knew that paper reading is a good habit to enrich our language. By the way, what is the India's first English newspaper? Here is the answer. The Bengal Gazette or original Calcutta General Advertiser is the India's first English newspaper, published in 1782 in Kolkata. ಕನ್ನಡದಿಂದಲೇ ಇಂಗ್ಲೀಷನ್ನು ಕಲೀಲಿಕ್ಕೆ ನಮ್ಮ ವಿಡಿಯೋಗಳು ನಿಮಗೆ ಸಹಾಯಕವಾಗಿದ್ದರೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.